ನೀವು ಮಾತಾಡಬೇಡಿ. ಇವಳನ್ನ ಹೀಗೆ ವಹಿಸ್ಕೊಂಡ್ ಬರ್ತಾ ಇರೋದಕ್ಕೆ ಇವಳು ಇಷ್ಟ ಬಂದಾಗ ಆಟ ಆಡ್ತಾ ಇರೋದು. ನನ್ನ ಕಣ್ಣಾರೆ ನಾನ್ ನೋಡಿದೀನಿ ಅಂತ ಹೇಳಿದ್ಮೇಲೂ ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು. ದಮಯಂತಿ, ಇನ್ನು ಮಾತಾಡಿದ್ ಸಾಕು. ನೀನು ಕಣ್ಣಾರೆ ನೋಡ್ದೆ ಅಂದ ತಕ್ಷಣ ಎಲ್ಲ ನಿಜ ಆಗೋದಿಲ್ಲ. ನೀನು ಊಹೆ ಪ್ರಕಾರ ಯಾವುದು ನಡೆಯೋಲ್ಲ. ನನ್ನ ಮಗಳ ಬಗ್ಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿ ಪಾಪದ ಮುಟ್ಟೆನ ನೀನ್ ಕಟ್ಕೋಬೇಡ. ಶೌರ್ಯನೇ ಪ್ರಾಣ ಅಂತ ಬದುಕ್ತವಳು. ಶೌರ್ಯ ಇಲ್ಲ ಅಂದಮೇಲೂ ಕೂಡ ಶೌರ್ಯನ್ಗೋಸ್ಕರನೇ ಬದುಕ್ತಿದ್ದಾಳೆ. ಅಂಥ ಕಲ್ಯಾಣಿ ಬಗ್ಗೆ ಯಾರೋ ದಾರಿ ತಪ್ಪಿದ ಹೆಣ್ಮಗಳ ಬಗ್ಗೆ ಮಾತಾಡೋ ಹೋಗಿ ಮಾತಾಡ್ತಾ ಇದೆಯಲ್ಲ ನೀನು. ಹೌದಾ? ಹಾಗಾದ್ರೆ ನಿನ್ ಗಂಡ ಕೂಡ ಒಳ್ಳೆಯವನ ಹಾಗೆ ಇದ್ನಲ್ಲ. ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ನಿನ್ನ ಕಣ್ಮುಂದೆ, ನಮ್ಮಮ್ಮನ ಕಣ್ಮುಂದೆ, ನಮ್ಮೆಲ್ಲರ ಕಣ್ಮುಂದೆ ನಿನ್ನನ್ನ ಬೇಡ ಅಂತ ಹೇಳಿ ನೋಡು, ಇವಳ ತಾಯಿನೇ ಅಲ್ವಾ ಕರ್ಕೊಂಡು ಹೋಗಿದ್ದು. ಅವರೇನೋ ತಪ್ಪು ಮಾಡಿದ್ರು ಅಂತ ನನ್ನ ಮಗಳು ಕೂಡ ಅದೇ ತಪ್ಪು ಮಾಡ್ತಿದ್ದಾಳ. ನನ್ನ ಜೀವನದಲ್ಲಿ ಏನಾದ್ರೂ ಒಂದು ತಪ್ಪು ನಡೆದಿದೆ ಅಂದ್ರೆ ಅದು ನನ್ನ ಹಣೆ ಬರಹ ಅಷ್ಟೇ. ನನ್ನ ಗಂಡ ಏನು ಮಾಡಿದ್ರು ನಾನು ಅವತ್ತು ಮಾತಾಡದೆ ಹೋಗಿದ್ದು ನನ್ನ ತಪ್ಪು. ಅವತ್ತು ನೋಡಿದ್ರೆ ನನ್ನ ಗಂಡ ತಪ್ಪು ಮಾಡಿದ್ರು, ಅದನ್ನ ನಾನು ಮೌನವಾಗಿ ಸಹಿಸ್ಕೊಂಡೆ ನೋಡು, ನನ್ನ ತಪ್ಪೋದು. ಹಾಗಂತ ಹೇಳಿ ಅದನ್ನೇ ತಪ್ಪು ಅಂತ ತೋರಿಸಿ ನನ್ನ ಕಲ್ಯಾಣಿ ಮೇಲೆ ಆರೋಪ ಏನಾದ್ರೂ ಹೊರಿಸಿದ್ರೆ ಚೆನ್ನಾಗಿರಲ್ಲ ನೋಡು. ಏನ್ ಚೆನ್ನಾಗಿರಲ್ಲ ಅನುಪಮ? ಏನ್ ಚೆನ್ನಾಗಿರಲ್ಲ? ಕಣ್ಣು ಮುಂದೆ ಸತ್ಯ ಕಾಣಿಸ್ತಾ ಇದೆ. ಆಗ್ಲೇ ಬಂದವನ್ ಯಾರೋ ಇವಳನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ರೆ ಅಲ್ಲೇ ಎಲ್ಲೋ ಬಿಟ್ಟು ಹೋಗೋ ಅಗತ್ಯ ಏನಿತ್ತು? ಅದು ಊರಲ್ಲಿ ಜನಗಳು ಓಡಾಡದೇ ಇರೋಂತ ಸಮಯದಲ್ಲಿ ಅವನ ಜೊತೆ ಇವಳು ಮಾತಾಡುವಂತ ಅಗತ್ಯ ಏನು? ಒಂದು ವೇಳೆ ಊರಲ್ಲಿ ಯಾರಾದ್ರೂ ನೋಡಿದಿದ್ರೆ ನಮ್ಮನೆ ಮರ್ಯಾದೆ ಗತಿ ಏನು? ಊರಿನ ಜನಗಳಿಗೆ ನಾವೆಲ್ಲರೂ ಏನು ಉತ್ತರ ಕೊಡ್ಬೇಕಾಗಿತ್ತು? ನನ್ನ ಮಗ ಸತ್ತು ಇನ್ನು 4 ತಿಂಗಳು ಕೂಡ ಆಗಿಲ್ಲ. ಆದ್ರೂ ಕೂಡ ಇವಳು ಕುಂಕುಮ ಹಚ್ಕೊಂಡು ತಿರುಗ್ತಿದ್ದಾಳೆ. ಮದುವೆಗಳಿಗೆ ಹಬ್ಬಗಳಿಗೆ ಹೋಗ್ತಾ ಇದ್ದಾಳೆ. ಹೀಗೆ ಸೂತ್ರ ಇಲ್ದಿರೋ ಗಾಳಿ ಪಟ್ಟದ ತರ ತಿರುಗಿದ್ರೆ ಯಾರು ಪ್ರಶ್ನೆ ಮಾಡಲ್ವಾ? ಯಾರು ಎದುರುಗಡೆ ಪ್ರಶ್ನೆ ಮಾಡದೆ ಹೋದ್ರು ಬೆನ್ ಹಿಂದೆ 1000 ಜನ 1000 ಅನ್ಕೋತಾರೆ. ಯಾರ್ಯಾರು ಏನ್ ಮಾತಾಡ್ಕೋತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ತಪ್ಪಾಗಿ ಮಾತಾಡ್ತಿದ್ಯಾ. ಅಮ್ಮ, ನಾನು ನೋಡಿದ್ದನ್ನೇ ಮಾತಾಡ್ತಾ ಇದ್ದೀನಿ. ನೋಡದೆ ಇರೋದನ್ನ ಸೃಷ್ಟಿ ಮಾಡಿ ಮಾತಾಡ್ತಾ ಇದ್ದೀನಾ? ಬಾಯಿ ಮುಚ್ಕೊಂಡು ನಿಂತಿದ್ದಾಳಲ್ಲ ಅವಳನ್ನೇ ಕೇಳು. ಯಾಕೋ ನಮ್ಮ ಮನೆ ಬಾಗ್ಲಿಗೆ ಬರ್ಲಿಲ್ಲ? ಅಲ್ಲ, ಬೀದಿ ಕೊನೆಗೂ ನಮ್ಮ ಮನೆಗೂ ಇನ್ನೆಷ್ಟು ದೂರ ಇತ್ತು?
ಆವೇಶ ಬಿಟ್ರೆ ಮಾತಾಡೋ ಮಾತುಗಳಿಗೆ ಅರ್ಥ ಗೊತ್ತಿಲ್ದಿರೋ ದಮಯಂತಿ ಮಾತುಗಳಿಗೆ ನನ್ನ ಎದೆನೇ ಒಡೆದು ಹೋದಾಗಾಯ್ತು. ಕಲ್ಯಾಣಿ ಚಿಕ್ಕ ಹುಡುಗಿ, ಅವಳ ಮನ್ಸನ್ನ ಅವಳಿಗೆ ಸಮಾಧಾನ ಮಾಡ್ಕೊಳ್ಳೋಕ್ಕೂ ಬರಲ್ಲ, ಅನುಭವನೂ ಇಲ್ಲ. ದಮಯಂತಿ ಮಾತಾಡಿರೋ ಮಾತುಗಳಿಗೆ ಅವಳ ಮನಸ್ಸು ಛಿದ್ರವಾಗಿರುತ್ತೆ. ಹೆಣ್ಣು ಅಲ್ವೇನಮ್ಮ, ಕಷ್ಟ ಬಂದ್ರೆ ಕಣ್ಣೀರ್ಗೆ ಹೇಳ್ಕೊಳ್ತಾಳೆ ಹೊರತು ಏನು ಗೊತ್ತಿಲ್ದಿರೋ ಹುಡುಗಿ. ನೀನ್ ಕೂಡ ತಾಯಿಯಾಗಿ ಧೈರ್ಯ ಹೇಳ್ಬೇಕು, ಕಣ್ಣೀರ್ ಹಾಕ್ಬಾರ್ದು. ಹೋಗು, ಹೋಗಿ ನಿನ್ ಮಗಳಿಗೆ ಧೈರ್ಯ ಹೇಳು. ಹೋಗಮ್ಮ, ಹೋಗು. ನೋಡಿದ್ರ ಆಫೀಸರ್, ಅತ್ತೆ ನನ್ಗೆ ಯಾವ ತರ ಮಾತಾಡಿದ್ರು ಅಂತ. ನೀವು ಇಲ್ಲ ಅಂತ ಎಲ್ಲರೂ ಅನ್ಕೋತಿದ್ದಾರೆ. ನನ್ ಮನ್ಸಲ್ಲಿ ನೀವ್ ಯಾವಾಗ್ಲೂ ಹಾಗೆ ಇರ್ತೀರಾ ಅಂತ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ. ನಾನು ತಪ್ಪು ಮಾಡ್ತೀನಿ ಅನ್ನೋ ಆಲೋಚನೆ ಏನಾದ್ರೂ ಹೇಗ್ ಬರುತ್ತೆ ಆಫೀಸರ್? ಇನ್ನೊಬ್ಬ ವ್ಯಕ್ತಿ ಮಾಡಿರೋ ಸಹಾಯ ಕೂಡ ತಪ್ಪಾಗಿ ನೋಡಿದ್ರೆ ನಾನು ಏನ್ ಮಾಡ್ಲಿ? ಮನ್ಸು ಒಡೆದೋಗ್ತಿರೋ ಈ ನೋವನ್ನ ನಾನು ಯಾರ ಹತ್ರ ಹಂಚ್ಕೊಳಕ್ಕಾಗತ್ತೆ? ಹೀಗೆ ನೀವು ನಗ್ನಗ್ತಾ ನನ್ನನ್ನು ಯಾಕ್ರಿ ಹೀಗೆ ಅಳಿಸ್ತಾ ಇದ್ದೀರಾ? ಈ ಅಮ್ಮ ಇನ್ನೂ ಬದುಕಿರೋದು ನಿನಗೋಸ್ಕರ ಮಾತ್ರ ಕಂದ. ಇಲ್ಲ ಅಂದಿದ್ರೆ ನಿನ್ ತಂದೆ ಹೋದ ಮರುಕ್ಷಣರೇ ಈ ಪ್ರಾಣನು ಹೊರಟೋಗ್ತಿತ್ತು. ನಿನಗೋಸ್ಕರ ನಿಮ್ಮಪ್ಪನ ನೆನಪುಗಳ ಜೊತೆನೆ ಬದುಕ್ತಾ ಇರೋ ನನ್ನನ್ನ ನಿಮ್ಮ ಅಜ್ಜಿ ನೋಡಿದ್ಯಾ ಹೇಗೆಲ್ಲ ಮಾತಾಡಿದ್ರು? ಲೋ ಮಗ, ಯಾರೋ ಓಡಿಸ್ಕೊಳ್ತಾರಂಗಿದೆ ನೋಡೋ. ಹಾ ಅಣ್ಣ, ನಿನಗೆ ಹಾಗೆ ಅನಿಸ್ತಿದ್ಯಾ?
ಅದು ಬಾಗ್ಲು ಬಡಿತಿರೋದಲ್ಲ, ನಿನ್ ತಮ್ಮ ತಲೆ ಚಚ್ಕೋತಿರೋದು. ಏನಾಯ್ತು ನಿನಗಂತ ಕಷ್ಟ ಏನೋ ಬಂತು? ರಾತ್ರಿ ಆದ್ರೆ ನಿನ್ ಕಣ್ಣಿಗೆ ನೋಡೋ ಶಕ್ತಿನೇ ಕೊಟ್ಟಿಲ್ಲ ಆ ಭಗವಂತ. ಹಾಗಿದ್ದಾಗ ಈ ಟೈಮಲ್ಲಿ ಏನ್ ಕಾಣುತ್ತೆ ಅಂತ ನೋಡ್ತಿದೀಯಣ್ಣ? ಲೇ, ಕೆಲವನ್ನ ನೋಡೋದಕ್ಕೆ ಕಣ್ಣು ಬೇಕು ಕಣೋ, ಆದ್ರೆ ಇಂಥದ್ದು ನೋಡೋದಕ್ಕೆ ದಿಲ್ ಸಾಕು ಕಣೋ, ಸಾಕು. ಅಣ್ಣ, ಆ ಹುಡುಗಿ ನೋಡಿದ್ಮೇಲೆ ನಿನ್ ಕಾಟ ಜಾಸ್ತಿ ಆಗಿದೆ ಅಣ್ಣ. ಅಲ್ಲ, ಆ ಹುಡುಗಿ ಅವ್ರೂರಿಗೆ ಡ್ರಾಪ್ ಮಾಡು ಅಂತ ಹೇಳಿದ್ಲು ಅಂತ ನನ್ನ ಮಧ್ಯರಾತ್ರಿ ಹಾಗ್ ರೋಡಲ್ಲಿ ಬಿಟ್ಟು ಹೋಗ್ತೀಯಾ? ನನ್ ದಿಲ್ಕಿ ಧಡ್ಕನ್ ಕಣ್ಮುಂದೆ ಇದ್ರೆ ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೇ ಗೊತ್ತಾಗಲ್ಲ ಕಣೋ. ನೋಡು, ಆ ಹುಡುಗಿನ ಮನೆ ಹತ್ರ ಬಿಟ್ಟು ಬಂದೆ ತಾನೆ, ಇನ್ ನಮ್ದಂದೆ ಮಾಡ್ತೀಯೋ ಇಲ್ವೋ? ಇನ್ನೊಂದ್ ಗಂಟೆಲಿ ವಿಜಯನಗರದಲ್ಲಿ ಶೋ ಹಾಕಿದ್ದಾರೆ, ನಡಿ ಹೋಗಿ ಒಂದು 10 ಚೈನ್ ಆದ್ರೆ ಎತ್ಕೊಂಡ್ ಬರೋಣ. ನಾನು ಹುಡುಗಿ ಕೆಲಸ ಆಗಿಲ್ಲ ಅಣ್ಣ. ಆ ಹುಡುಗಿನ ಮನೆ ಹತ್ರ ಬಿಟ್ಟು ಬಂದೆ ತಾನೆ, ಇನ್ನೊಂದ್ ಕೆಲಸ ಇದೆ. ಈ ಚೈನ್ನ ನನ್ ಪೊಲೀಸ್ ಹುಡುಗಿ ಕೊಟ್ಟು ಬರ್ಬೇಕು. ಅಣ್ಣ, ನಮ್ ಕೈಗೆ ಬಂದಿದೆ ಅಂತ ಹೇಳದ್ಮೇಲೆ ಮತ್ ವಾಪಸ್ ಕೊಡೋದೇನಕ್ಕೆ? ಸೇಟು ಕೊಡ್ಬೇಕು, ದುಡ್ಡು ತಗೊಂಡ್ ಬರ್ಬೇಕು. ಅದನ್ ಬಿಟ್ಟು ಆ ಪೊಲೀಸಿಗೆ ಕೊಡೋದು ಅಂದ್ರೇನು? ಲೇ, ಕೊಡೋಣ ಅಂತಾನೆ ತಂದೆ ಕಣೋ. ಅಣ್ಣ, ನಿನ್ ತಲೆ ಏನಾದ್ರೂ ಕೆಟ್ಟೋಗಿದ್ಯಾ? ಚೆನ್ನಾಗೇ ಇದೆಯಲ್ಲೋ. ಚಲ್, ಮತ್ತೆ ಅವ್ರಿಗೆ ಹೋಗ್ಬೇಕು. ನಡಿ ನಡಿ. ಮತ್ ಹೋಗ್ಬೇಕಾ? ಇದನ್ನ ಹಗ್ಲು ಅನ್ಕೊಂಡಿದ್ಯಾ? ಹೇಗ್ ಹೋಗೋದು? ನನ್ನ ಕಣ್ಣು ಕಾಣದೆ ಹೋದ್ರು ಕರ್ಕೊಂಡು ಹೋಗೋಕ್ ನೀನಿದ್ಯಲ್ವೇನೋ? ನಾನಾ? ಹಾ, ಆಗ್ಲೇ ಆ ಹುಡುಗಿ ಮುಂದೆ ಗೂಗಲ್ ಮಾತೆ ನನ್ ಮರ್ಯಾದೆನ್ ಕಾಪಾಡ್ತು. ಇವಾಗ ನೀನ್ ಕಾಪಾಡ್ಬೇಕು. ನಡಿ ಮಗ, ನಡಿ. ಅಣ್ಣ, ಏನ್ ನಡಿಯಲ್ಲೇ, ನಡಿ. ಅಣ್ಣ ಬೇಡಣ, ಅಣ್ಣ ಬೇಡಣ. ಕಲ್ಯಾಣಿ, ಕಲ್ಯಾಣಿ, ನಿನ್ನ ಬಿಡೋದಕ್ ಬಂದಿದ್ದವನಾಗಿದ್ರೆ ಮನೆ ಹತ್ರ ಬಂದು ಬಿಡ್ಬೇಕಾಗಿತ್ತಲ್ವಾ? ಬೀದಿ ಕೊನೆಲ್ ಯಾಕೆ ನಿಲ್ಲಿಸ್ದ? ಅದು ಆ ಕತ್ಲಲ್ಲಿ. ನಾನ್ ನೋಡಿದ್ದಕ್ಕೆ ಇಷ್ಟಾದ್ರೂ ನಮಗ್ ಗೊತ್ತಾಯ್ತು. ಇನ್ನು ಏನೇನ್ ಮಾಡ್ತಿದ್ಯಾ ಅಂತ ಯಾರು ಗೊತ್ತು? ಕಲ್ಯಾಣಿ, ಅತ್ತೆ ಆಡಿದ ಮಾತು ಚಿಕ್ಕ ಮಾತ. ನನ್ನ ವ್ಯಕ್ತಿತ್ವದ ಮೇಲೆ ಅನುಮಾನ ಪಟ್ರಮ್ಮ.
ನಾನ್ ಕ್ಷಮಾಪಣೆ ಕೇಳ್ತಿದ್ದೀನಿ. ಅಜ್ಜಿ, ನೀವು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ? ಮತ್ತೆ ನಿನ್ನ ನೋವು ಕಡಿಮೆ ಮಾಡೋದಕ್ಕೆ ಇದಕ್ಕಿಂತ ನಾನು ಏನು ಮಾಡಕ್ಕಾಗಲ್ಲಮ್ಮ. ಶೌರ್ಯ ಇಲ್ಲ ಅನ್ನೋ ನೋವಲ್ಲಿದ್ದಾಳೆ. ತಾಯಿ ಮನ್ಸಲ್ವಾ, ತಡ್ಕೊಳಕ್ಕಾಗದೆ ಏನೋ ಒಂದು ಮಾತು ಹೇಳಿದ್ಲಷ್ಟೇ. ಕಲ್ಯಾಣಿ, ನೀನ್ ಕಣ್ಣೀರ್ ಹಾಕಿದ್ರೆ ನನ್ ಮನ್ಸು ತಡ್ಕೊಳ್ಳೋದಿಲ್ಲಮ್ಮ. ಅವಳಂದ ಮಾತನ್ನ ಮನ್ಸಲ್ಲಿ ಇಟ್ಕೋಬೇಡ. ಹೋಗಿ ಮುಖ ತೊಳ್ಕೊಂಡ್ ಬಾ. ಕಲ್ಯಾಣಿ, ನೀನ್ ಬಂದಿಲ್ಲ ಅಂತ ನಮ್ಗೆ ಹಸುವೆ ಮರ್ತೋಗಿದೆ. ನಮ್ಮ ಅಕ್ಕ ಅಂದ ಮಾತುಗಳಿಗೆ ಏನ್ ಅನ್ಬೇಕೋ ಅರ್ಥ ಆಗದೆ ಮಾತನ್ನು ಹುಡುಕ್ತಿದೀವಿ. ನಮ್ಮ ಅಕ್ಕನ ಪರವಾಗಿ ನಾನ್ ಕ್ಷಮಾಪಣೆ ಕೇಳ್ತೀನಿ. ಅಯ್ಯೋ, ನೀವು ಕೂಡ ಏನಿದು? ನೀನ್ ಬೇಜಾರು ಮಾಡ್ಕೊಂಡ್ರೆ ಸಂತೋಷ ಪಡೋರು ಈ ಮನೇಲಿ ಯಾರು ಇಲ್ಲಮ್ಮ. ನಿನ್ಗೇನಾಯ್ತು ಅಂತ ನಮ್ಮ ಹಸುವನ್ನೇ ನಾವು ಮರ್ತೋದ್ವಿ. ದೊಡ್ಡವರು ಅತ್ತೆ ಮಾವಯ್ಯ ಕೂಡ ಊಟನೇ ಮಾಡಿಲ್ಲ. ಬಾಮ್ಮ, ಎಲ್ರೂ ಸೇರಿ ಒಂದು ತಿನ್ನೋಣ. ಹೋಗು ಕಲ್ಯಾಣಿ.